ಇದು ಯಾಕೆ ಹೇಳ್ತೀನಿ ಅಂತ ಅಂದರೆ, ನಿಮಗಿಂತ ದರಿದ್ರ ವ್ಯಕ್ತಿತ್ವದವನು ನಾನೇನು ಭಾಳ ಸ್ಮಾರ್ಟ್ ಬಾಯ್ ಅಂತ ಹೇಳಲ್ಲ. ಏನೋ ನನ್ನ ಅದೃಷ್ಟಕ್ಕೆ ಪೊಲೀಸ್ ಆದೆ, ನನ್ನ ಅದೃಷ್ಟಕ್ಕೆ ಹೈಸ್ಕೂಲ್ ಟೀಚರ್ ಆದೆ. 15 ವರ್ಷ ಹೈಸ್ಕೂಲ್ ಟೀಚರೇ ಆಗಿ ಉಳ್ಕೊಂಡಿದ್ದೆ ಅಂದರೆ ನಾನು ಇದೇ ಥರ ನಿಮ್ಮ ಥರನೇ ಮಜಾ ಮಾಡ್ತಾ ಉಳ್ಕೊಂಡಿದ್ದೆ. ದಟ್ ಟೈಮ್ UPSC ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ದಟ್ ಟೈಮ್ KS ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ನನಗೆ ಯಾರು ಬಂದು ನೀನು ಇಷ್ಟೇ ಅಲ್ಲ ಕಣೋ ಅಂತ ಹೇಳಲಿಲ್ಲ. ನನಗೆ ಅವತ್ತು 2006ರಿಂದ 10ರೊಳಗೆ ಯಾರಾದರೂ ನೀನು ಇಷ್ಟೇ ಅಲ್ಲ ಅಂತ ಹೇಳಿದರೆ ನಾವು ಇನ್ನೆಲ್ಲೋ ರೀಚ್ ಆಗಿಬಿಡ್ತಾ ಇದ್ವಿ. 18ರಲ್ಲಿ ಗೊತ್ತಾಯ್ತು ನನಗೆ ನಾನು ಇದಲ್ಲ ಅಂತ. 18 ಅಲ್ಲಿವರೆಗೂ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತ. 18ರ ನಂತರ ಸ್ಟಾರ್ಟ್ ಆಗಿದ್ದೆ ಪಾರ್ಟ್ 2. ಯಾವುದು? ಬಾಹುಬಲಿ ಪಾರ್ಟ್ 2, ಸಲಾರ್ ಪಾರ್ಟ್ 2 ಸ್ಟಾರ್ಟ್ ಆಯಿತು. ಈಗ ನಾನು ಯಾರು ಅಂತ ನನಗೆ ಗೊತ್ತಾಗ್ತಾ ಇದೆ, ನನ್ನ ಪವರ್ ಏನು ಗೊತ್ತಾಗ್ತಾ ಇದೆ. ಡೌಟ್ ಇದ್ದರೆ ಇವ್ರೇನು ಹಿಂಗೆ ಹೇಳ್ತಾರೆ ಅಂತೇಳಿ ಸಾಧನಾ ಅಕಾಡೆಮಿ ವಿಡಿಯೋಸ್ ಅಂತ ಹೊಡೆದು ಓಲ್ಡ್ ಅಂತ ಸೆಟ್ ಮಾಡಿ ನೋಡ್ರಿ. ಇಷ್ಟು ದೊಡ್ಡ ಹೊಟ್ಟೆ ಇದೆ ನನಗೆ, ಹಿಂಗೆ ಹೊಟ್ಟೆ ಹಿಂಗೆ ನಿಂತ್ಕೊಂಡು ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್. ದಮ್ಮೇ ಇಲ್ಲ ಅಲ್ಲಿ. ಆ ದಮ್ ಹೆಂಗೆ ಬಂತು ಅಂತ ಅಂದರೆ ನಾನು ಯಾರು ಅಂತ ಹುಡುಕೊಂಡೆ ನಾನು. ನಿಮ್ಮದು ರೈಟ್ ಏಜ್. ಈಗ ನಾನು UPSC ನನಗೆ ಕೊಟ್ಟರೆ UPSC ಕ್ಲಾಸ್ ಮಾಡ್ತೀನಿ, ನಾನು 10 ಗಂಟೆ ಕ್ಲಾಸಸ್ ಮಾಡ್ತೀನಿ UPSCಗೆ ಒನ್ ಡೇಗೆ. ನನ್ನ ಹುಡುಗರು UPSC ಮಾಡ್ತಾರೆ, ನನ್ನ ಹುಡುಗರು KS ಮಾಡ್ತಾರೆ. ನನಗೆ ಕೊಟ್ಟರು ನಾನು ಮಾಡ್ಬೋದು, ಆದರೆ ನನಗೆ ಕೊಡೋದೇ ಇಲ್ಲ ಏಜ್ ಬಾರ್. ಬಟ್ ನಿಮ್ಗೆ ಏಜ್ ಬಾರ್ ಆಗಿಲ್ಲ. ಇದು ರೈಟ್ ಟೈಮ್, ಕರೆಕ್ಟಾಗಿ ವರ್ಕ್ ಮಾಡಿರಿ. ನಿಮಗೆ ಯಾವುದು ಹಿಂದಕ್ಕೆ ಎಳ್ಕೊಂಡು ಹೋಗ್ತಾ ಇದೆ ಅಂತ ಒಂದು 2 ವಿಷಯ ಹೇಳ್ತೀನಿ, ಆಮೇಲೆ ಮಾತಾಡೋಕೆ ಹೋಗೋಣ. ಕಂಟಿನ್ಯೂಸ್ ಯೂಸ್ ಆಫ್ ಮೊಬೈಲ್ ಸಿಕ್ಕಾಬಟ್ಟೆ ಯೂಸ್ ಮಾಡಿದ್ರೆ ಏನಾಗುತ್ತೆ? ಮೊಬೈಲ್ ಕಂಟಿನ್ಯೂ ಯೂಸ್ ಮಾಡಿದರೆ ಬೆಳಗಿಂದ ಸಾಯಂಕಾಲದವರೆಗೂ ಏನಾಯಿತು? ಹೀಟ್ ಆಯಿತು. ಕಂಟಿನ್ಯೂಸ್ ಡ್ರೈವ್ ಆಫ್ ಎ ಕಾರ್ ಏನಾಗುತ್ತೆ? ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಅದು ಕೆಲಸ ಮಾಡಲ್ಲ. ನಿಮ್ಮದು ಅದೇ ಪ್ರಾಬ್ಲಮ್. ಈಗ ನನ್ನನ್ನು ನಿಮ್ಮನ್ನು ಈ ಹುಡುಗನ ಯಾರನ್ನೋ ನಿಮಾನ್ಸ್ ಕರ್ಕೊಂಡು ಹೋದರೆ ಬೆಳಗಿಂದ ಸಾಯಂಕಾಲದವರೆಗೂ ನೀವು ಏನೇನು ಮಾಡ್ತೀವಿ ಮಾಡೋಣ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬೆಳಗಿಂದ ಯಾರ ಬ್ರೈನ್ ಜಾಸ್ತಿ ಕೆಲಸ ಮಾಡಿತ್ತು ಅಂದರೆ ಇವ್ರ ಬ್ರೈನೇ ನನಗಿಂತ 4 ಟೈಮ್ ಎಕ್ಸ್ಟ್ರಾ ಕೆಲಸ ಮಾಡಿದೆ. ಬಟ್ ಯಾರು ಸಕ್ಸಸ್ ಕಂಡಿದ್ದಾರೆ ಹುಡುಕಿದ್ರೆ ನಾನು ಅವ್ರಿಗಿಂತ ಸಕ್ಸಸ್ ಕಂಡಿದ್ದೀನಿ. ನನಗಿಂತ 4 ಪಟ್ಟು ಕೆಲಸ ಮಾಡಿದ ಬ್ರೈನ್ ಸಕ್ಸಸ್ ಕಾಣ್ತಾ ಇಲ್ಲ. ಯಾಕೆ ಅಂದರೆ ನಿಮ್ಮ ಬ್ರೈನ್ಗೆ ಬೇಡದೇ ಇರೋ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾ ಇದ್ದೀರಾ. ಯು ಸ್ಟಾಪ್ ಆಲ್ ದೋಸ್ ಥಿಂಗ್. ನೀವು ಬೇಡದೇ ಇರೋ ಕೆಲಸಗಳನ್ನ ಕಂಟ್ರೋಲ್ ಮಾಡಿಬಿಟ್ರಿ ಅಂದರೆ ಬೇಕಿರೋ ಕೆಲಸ ಬೇಕಾದಷ್ಟು ಆಗ್ಬಿಡತ್ತೆ. ಸಿಕ್ಕಾಬಟ್ಟೆ ಓದೋದು ಬೇಡ, ದಿನಕ್ಕೆ 4 ಗಂಟೆ ಓದ್ರಿ ಸಾಕು, 4 hours. ಸರ್ ಉಳಿದಿದ್ದ ಟೈಮ್ ಏನು ಮಾಡಲಿ? ಓದು ಮುಗಿತಿದ್ದಂಗೆ ನಿಮ್ದು ಹಾಕ್ಕೊಟ್ಬಿಟ್ಟಿದ್ವಿ ಟೈಮ್ ಟೇಬಲ್. ನಾವು 4 ಗಂಟೆ ಹೇಳಿದ್ದಾರೆ, 4 ಗಂಟೆ ಓದಿ 5ನೇ ಗಂಟೆ ಮತ್ತು ಬಿಗ್ ಬಾಸ್ ಸಂಗೀತ ಶೃಂಗೇರಿ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಖಾಲಿ ಇದ್ಬಿಡ್ರಿ. ಖಾಲಿ ಎಂಟಿ, ಏನೇನು ಇರಬಾರ್ದು, ಕೈಯಲ್ಲಿ ಮೊಬೈಲ್ ಇರಬಾರ್ದು, ಏನು ಇರಬಾರ್ದು. ಅದು ಹೆಂಗಿರ್ತೀರ ನೋಡೋಣ. ಅವಾಗ ನಿಮ್ಮ ಬ್ರೈನಲ್ಲಿ ಹೂ ಈಸ್ ಯು ಗೊತ್ತಾಗತ್ತೆ, ನೀನು ಯಾರು ಅಂತ ಗೊತ್ತಾಗತ್ತೆ. ಸುಮ್ಮನೆ ಮೊಬೈಲು, TV, ರಿಮೋಟು ಹಿಡ್ಕೊಂಡು ಟಕ ಅಂತಿರೋದಲ್ಲ. ಖಾಲಿ ಕೂತ್ಕೊಳ್ರಿ, ಏನು ಇಲ್ಲ, ಮಲ್ಕೊಳ್ರಿ, ಎದ್ದಾಯ್ತಾ ಕೂತ್ಕೊಳ್ರಿ. ಮೊಬೈಲ್ ಬೇಡ, ಏನು ಬೇಡ. ಆವಾಗ ನಿಮಗೆ ಗೊತ್ತಾಗತ್ತೆ ಹೂ ಯು ಆರ್. ಇಲ್ಲಿ ಥಾಟ್ಗಳು ಕಡಿಮೆ ಮಾಡಬೇಕು, ಜಾಸ್ತಿ ಮಾಡೋದಲ್ಲ. ಲೆಟ್ಸ್ ಸಿ ಏನಾಗುತ್ತೆ ನೋಡ್ತಾ ಬರೋಣ. ಓದಿದವರೆಲ್ಲ ಉದ್ಧಾರ ಆಗಿದ್ದಾರಾ ಸರ್? ಬೆಳಿಗ್ಗೆ ಕೆಲವು ಪ್ರಶ್ನೆಗಳು ಬರ್ತಾ ಇತ್ತು. ಏನು ಸರ್ ಓದ್ದವರೇ ಉದ್ಧಾರ ಆಗ್ತಾರಾ? ಬಿಸ್ನೆಸ್ ಮಾಡ್ತೀವಿ, ಅದು ಮಾಡ್ತೀವಿ. ನಾನು ಬಿಸ್ನೆಸ್ ಸೆಷನ್ನು ಕೊಡ್ತೀನಿ. ಬಿಸ್ನೆಸ್ ಮಾಡೋರಿಗೆ ಏನೇನು ಮಾಡಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಕಂಪ್ನಿ ಹೆಂಗಿರುತ್ತೆ ಎಲ್ಲ ಹೇಳ್ತೀನಿ. ಬಟ್ ಇಲ್ಲಿ ನಾವು ಸೇರಿರೋದು ಯಾವುದಕ್ಕೆ? ಹೆಡ್ಡಿಂಗೇ ಇದೆ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಕಾರ್ಯಾಗಾರ ಅಂತ. ಇಲ್ಲಿ ನಾವು ಮಾತಾಡೋದು ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ. ಇಲ್ಲಿ ಕೇಳ್ತಿದ್ದಂಗೆ ಹುಡುಗರದ್ದು ಉತ್ತರ ಏನು? ಓದ್ದವರೆಲ್ಲ ಉದ್ಧಾರ ಆಗಿದ್ದಾರೆ ಅಂತಾರೆ. ನಾವು ಕೇಳ್ತೀವಿ ಅವಾಗ ಓದಿಲ್ಲದೆ ಇರೋರೆಲ್ಲ ಉದ್ಧಾರ ಆಗಿದ್ದಾರಾ ಅಂತ. ಇಲ್ಲ. ಮತ್ತೆ ಏನು ಮಾಡಬೇಕೀಗ? ಲೆಟ್ಸ್ ಸಿ, ಟಾಪಿಕ್ ಬರೋಣ. ಇಲ್ಲಿ ಇಷ್ಟು ನಿಮ್ಮ ಕೈಲಿ ಕೆಪ್ಯಾಸಿಟಿ ಇದೆ, ಆಪ್ಟಿಟ್ಯೂಡ್, ಮೇಲ್ಗಡೆ ಸಕ್ಸಸ್ ಬೇಕು, ಇಷ್ಟೇ. ನೀವೇನು ಮಾಡ್ತಾ ಇದ್ದೀರಿ? ನಾನು ಓದ್ತಿದ್ದೀನಿ ಸರ್, ಹಿಸ್ಟ್ರಿ, ಎಕಾನಮಿ, ಜಾಗ್ರಫಿ, ಸೈನ್ಸ್ ಎಲ್ಲ ಓದ್ತಾ ಇದ್ದೀನಿ, ನಂಗೆ ಟೀಚರ್ ಆಗಬೇಕು, ಪೊಲೀಸ್ ಆಗಬೇಕು, PSI ಆಗಬೇಕು ಅಂತ. ನಿಮಗೆ ಕೆಪ್ಯಾಸಿಟಿ ಇದೆ, ಟಾರ್ಗೆಟ್ ಇದೆ ಅಂದ ಕೂಡಲೇ ಆಗಲ್ಲ. ಮಧ್ಯದಲ್ಲಿ ಒಂದು ಬಿಲ್ಡಿಂಗ್ ಬೇಕು. ಯಾವ ಬಿಲ್ಡಿಂಗ್ ಅದು? ಆಟಿಟ್ಯೂಡ್, ಮನೋಭಾವ, ಹುಚ್ಚು ಬೇಕು.